ಆಂಜನೇಯನ ಜನ್ಮಸ್ಥಾನ ಒಂದು ಇಲ್ಲಿ ಕರ್ನಾಟಕದಲ್ಲಿ ಅಂತಾರೆ, ಆಂಧ್ರದಲ್ಲಿ ಅವರು ತಿರುಪತಿ ಹತ್ರ ಇದೆ ಅಂತ ಹೇಳ್ತಾರೆ. ಯಾವುದು ಸತ್ಯ? ಇಲ್ಲಿ ನೋಡಿ, ಮೊದಲಿನಿಂದ ಈಗ ನಾವು ನಮ್ಮಲ್ಲಿ ಮಾತ್ರ ಕೇಳೋದು ಬೇಡ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ದಾಸರ ಒಂದು ಕಾಲಕ್ಕೆ ಹೋದರೆ ಅವರೇ ಹೇಳಿದ್ದಾರೆ, ಕನ್ನಡ ಕುಲಪುಂಗವ ಹನುಮ ಅಂತ. ದಾಸರ ಒಂದು ಸಮಯ ನೋಡಿದರೆ ಸುಮಾರು 3-4 ಶತಮಾನಗಳ ಹಿಂದೆ ಅವರಾಗಲೇ ಹೇಳಿದ್ದಾರೆ, ಆ ಆಂಜನೇಯ ಕರ್ನಾಟಕದವನು. ಅಲ್ಲಿ ಇರ್ತಕ್ಕಂತಹ ಆ ಹಂಪಿ ಏನಿದೆ, ಕಿಷ್ಕಿಂಧೆ ಅನ್ನೋ ಜಾಗ ಅಲ್ಲಿತ್ತು, ಅಲ್ಲಿ ರಾಮಪಾದಗಳು ಸಹ ಇದೆ, ರಾಮ ಬಂದಿರೋದಕ್ಕೆ ಕುರುಹುಗಳಿದೆ, ಆಂಜನೇಯ ಎಲ್ಲಿ ರಾಮನನ್ನು ಭೇಟಿ ಮಾಡ್ದ ಇದೆಲ್ಲ ಅಲ್ಲಿದೆ. ಆಂಜನೇಯ ಹುಟ್ಟಿರ್ತಕ್ಕಂಥ ಜಾಗ ಅದೇ ಆಗಿರೋದ್ರಿಂದ ಮತ್ತೆ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಯಾಕೆ ಬೇಕು ಅಂತ. ಈಗ ಅಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಇಲ್ಲಿ ಇರೋದಕ್ಕೆ ಸಾಕ್ಷಿಗಳನ್ನು ಕೊಡ್ಬೋದು, ಅಲ್ಲಿ ಇಲ್ಲದೇ ಇರೋದಕ್ಕೆ ಸಾಕ್ಷಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ಬೋದು, ಮುಂದೆ ಇದು ಚರ್ಚಿತ ವಿಷಯ ಆದ್ರೂ ಪರವಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮೊದಲಿನಿಂದ ನಮ್ಮ ಹಿರಿಯರು ಆ ಆಶಯ ಏನು ಇಟ್ಕೊಂಡು ಬಂದಿದ್ದಾರೆ, ಮೊದಲಿನಿಂದ ಆತ ಇಲ್ಲಿ ಹುಟ್ಟಿದ್ದಾನೆ, ಕಿಷ್ಕಿಂಧೆಯಲ್ಲೇ ಹುಟ್ಟಿರೋದ್ರಿಂದ, ಸುಗ್ರೀವನ ಸಚಿವನಾಗಿರೋದ್ರಿಂದ ಆತ ಕನ್ನಡದವನು ಅಂತಲೇ ನಾವು ಹೇಳಬೇಕಾಗುತ್ತೆ. ಮತ್ತೊಂದು ಕುತೂಹಲಕ್ಕೆ ಕೇಳ್ತೀನಿ, ಅನ್ಯತಾ ಭಾವಿಸಬಾರ್ದು. ಇಲ್ಲ, ಇಲ್ಲಿ ರಾಮನಗರದ ಹತ್ರ ಒಂದು ಬಂಡೆ ಮೇಲೆ ಒಂದು ಪಾದ ಇದೆ, ಅಲ್ಲಿ ಆಂಜನೇಯ ಪಾದ ಇಟ್ಟಿದ್ದ ಅಂತ. ಸೊ ಅಲ್ಲಿ ಒಂದು ಪಾದ ಇದೆ, ಇನ್ನೊಂದು ಪಾದ ಎಲ್ಲಿಟ್ಟರು ಅಂತ ಇಲ್ಲಿ ಕೇಳ್ತಾ ಇದ್ದೀನಿ. ಅಲ್ಲ, ಅದು ಆಂಜನೇಯನ ಪಾದ ಅಂತ ಕೆಲವರು ಹೇಳ್ತಾರೆ, ಕೆಲವರು ರಾಮನ ಪಾದ ಅಂತ. ರಾಮಂದಾದ್ರೂ ಅಷ್ಟೇ, ಆಂಜನೇಯಂದಾದ್ರೂ ಅಷ್ಟೇ, ಒಂದು ಪಾದ ಇಟ್ಮೇಲೆ ಇನ್ನೊಂದು ಪಾದ ಇಡಲೇಬೇಕು. ಹೌದು. ಅಥವಾ ಅಲ್ಲಿ ಎಲ್ಲೋ ಅಯೋಧ್ಯದಲ್ಲಿ ಇಟ್ಟಿದ್ದ ಪಾದ ಇಲ್ಲೊಂದು ಇಡ್ತಾರ, ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹೌದು, ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಒಂದು ಮಾತ್ರ ಬರುತ್ತಲ್ಲ, ಯಾಕೆ ಅಂತ. ಅಂದರೆ ಅಥವಾ ಇದನ್ನೇನಾದರೂ ಕ್ರಿಯೇಟ್ ಮಾಡಿ ಜನಗಳನ್ನ ಈ ರೀತಿ ನಂಬಿಸ್ತಾ ಇದ್ದಾರಾ ಅನ್ನೋದಕ್ಕೆ ಒಂದು ವಿವರಣೆ ಇರಲಿ ಅಂತ ಹೇಳ್ತಾರೆ. ನಾವು ಒಂದು ವಿಚಾರವನ್ನು ಹೇಳಬೇಕು, ದೇವರಿಗೆ ಯಾವ ರೀತಿಯಲ್ಲೂ ಜನ್ಮ ತಾಳ್ತಕ್ಕಂತಹ ಶಕ್ತಿ ಇದೆ, ಎಲ್ಲಿಂದ ಎಲ್ಲಿಗೂ ಬೇಕಾದರೂ ಕ್ರಮಿಸ್ತಕ್ಕಂತಹ ಶಕ್ತಿ ಇದೆ. ಆ ರೀತಿಯಾಗಿರ್ತಕ್ಕಂಥವನ್ನ ನಾವು ನಂಬಿದ್ದೇವೆ. ಇಲ್ಲಿ ಮೊದಲು ನಂಬಿಕೆ ಅನ್ನೋದು ಮುಖ್ಯ. ಈಗ ನಾವು ನಮ್ಮ ಸಂಸಾರದಲ್ಲಿ ತಗೊಂಡ್ರೆ ನಾವು ನಮ್ಮ ತಂದೆ ತಾಯಿಗಳನ್ನೇ ನಾವು ಸತ್ಯ, ಅವರ ತಂದೆ ತಾಯಿಗಳು ನಮಗೆ ನಂಬಿಕೆ. ಅವರ ತಂದೆ ತಾಯಿಗಳು ಅಂದರೆ ನಂಬಬೇಕು. ನಾವು ಏನು ನಾನು ಹೇಳಿದ್ದಲ್ಲ, ಅದು ರಾಮ ಇಟ್ಟಿರ್ತಕ್ಕಂಥ ಪಾದ ಆಗಲಿ, ಆಂಜನೇಯ ಇಟ್ಟಿರ್ತಕ್ಕಂಥ ಪಾದ ಆಗಲಿ, ಅವನು ಹುಮ್ಮಸ್ಸಿನಲ್ಲಿ ಎಲ್ಲಿಂದಲ್ಲ ಎಲ್ಲಿಗೆ ಜಗ್ದಿರ್ಬೋದು. ಈಗ 12 ಯೋಜನ ಹಾರೋದಕ್ಕೆ ದೇಹವನ್ನು ಬೆಳೆಸ್ದ ಅವನು. ಒಂದು ಪಾದ ಇಲ್ಲಿಟ್ಟ ಮೇಲೆ ಮತ್ತೊಂದನ್ನು ಲಂಕೆಯಲ್ಲಿ ಇಡ್ತಾನೆ. ಅಲ್ಲಿಂದ ಅಲ್ಲಿಗೆ 100 ಯೋಜನ ಆಯಿತು. ಅಲ್ಲಿಗೆ ಇಲ್ಲಿ ಒಂದೇ ಪಾದ, ಇಲ್ಲೇ ಇನ್ನೊಂದು ಪಾದ ಹುಡ್ಕೊಂಡು ಹೋಗ್ತೀವ ನಾವು ಅಲ್ಲಿಗೆ. ಆದರೆ ಇದನ್ನು ಆಂಜನೇಯನ ಪಾದ ಅಂತ ಹೇಳಿದ್ದಾರೆ. ಭಕ್ತಿಯಿಂದ ನಮಸ್ಕಾರ ಮಾಡಿ, ಆಂಜನೇಯನನ್ನು ಅಲ್ಲಿ ಸ್ಮರಣೆ ಮಾಡಿ, ಆ ಒಂದು ಪಾದಕ್ಕೆ ಒಂದು ನಮಸ್ಕಾರ ಮಾಡಿ ಶರಣಾಗತಿ ಆದರೆ ನಿಮ್ಮ ಕೆಲಸ ಆದರೆ ಸಾಕಲ್ಲ, ನಂಬಿಕೆ ಮುಖ್ಯ. ಹಿರಿಯರು ನಮಗೆ ಹೇಳಿದ್ದಾರೆ, ಅದು ಆಂಜನೇಯನ ಪಾದ ಅಂತ ನಮಸ್ಕಾರ ಮಾಡಿ. ಯಾಕೆಂದರೆ ಶಿಲೆಯ ಒಂದು ಸಾನ್ನಿಧ್ಯವೇ ನಂಬಿಕೆ. ನಾವು ಏನು ಪೂಜೆಯನ್ನು ಮಾಡಿ ಭಗವಂತನನ್ನು ಕರೀತೇವೆ, ಅಲ್ಲಿ ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದಲೇ ಈಗ ವಿಷ್ಣು ಪಾದದಲ್ಲಿ ನಾವು ಅಲ್ಲೇ ಹೋಗಿ ಗಯೆನಲ್ಲಿ ಪಿತೃಕಾರ್ಯಗಳನ್ನು ಮಾಡಬೇಕು ಅನ್ನೋದು ಒಂದು ನಂಬಿಕೆ. ವಿಷ್ಣು ಪಾದ ಅನ್ನೋದು ಅಲ್ಲಿ ಇಟ್ಟ ಅಂತ ಏನು ಗ್ಯಾರಂಟಿ ಅಂತ ಕೇಳಿದರೆ ಅಲ್ಲ, ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಗಂಗಾ ನದಿಯ ಎಷ್ಟೋ ಒಂದು ಪವಿತ್ರವಾದ ಜೀವಗಳು ಅಲ್ಲಿದೆ. ವಿಷ್ಣುವಿನ ಪಾದದಲ್ಲಿ ಪಿತೃಕಾರ್ಯವನ್ನು ಮಾಡೋದರಿಂದ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಆ ವಿಷ್ಣು ಪಾದದಲ್ಲಿ ಅಲ್ಲೇ ಹಾಗೆ ಮಾಡಿದ ಮೇಲೆ ಇಲ್ಲಿ ನಾವು ಆಂಜನೇಯನ ಪಾದದಲ್ಲಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ಏನು ತೊಂದರೆ ಇಲ್ವಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.